ಇದ್ರ ಜೊತೆ ಸಿದ್ದರಾಮಯ್ಯನವರು ನಿಮ್ಮ ವಿರುದ್ಧವೇ ಪಾದಯಾತ್ರೆ ಮಾಡಿದ್ರು, ನಿಮ್ಮ ವಿರುದ್ಧವೇ ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ ಅಂದರೆ ಬಹುಶಃ ಜನಾರ್ದನ್ ರೆಡ್ಡಿ ವಿರುದ್ಧ ಮಾಡಿದಂಥ ಆರೋಪ ಜೊತೆಗೆ ಬಳ್ಳಾರಿ ಪಾದಯಾತ್ರೆ ಕೂಡ ಒಂದು ಐತಿಹಾಸಿಕವಾಗಿದೆ. ಇಷ್ಟೆಲ್ಲ ಆರೋಪ ಇದ್ದರೂ ಕೂಡ ನೀವು ಅಂತಿಮವಾಗಿ ಮತ್ತೆ ಸಿದ್ದರಾಮಯ್ಯನ ಹೋಗಿ ಅವ್ರ ಮನೆಗೆ ಹೋಗಿ ಭೇಟಿಯಾದ್ರಿ. ಇದ್ರ ಬಗ್ಗೆ ಕೆಲವೊಂದಿಷ್ಟು ಆಕ್ಷೇಪಗಳಿದೆ. ನಿಮ್ಮ ವಿರುದ್ಧವೇ ಯಾರು ಪಾದಯಾತ್ರೆ ಮಾಡಿದ್ರು, ನಿಮ್ಮ ವಿರುದ್ಧವೇ ಯಾರು ತಡೆ ತೊಟ್ಟಿದ್ರು, ಇನ್ನೂ ಕೂಡ ಘಟನೆಗಳು ಹಾಗೇ ಇದೆ. ವಿಧಾನಸಭೆಯಲ್ಲಿ ಯಾವ ರೀತಿ ನಿಮ್ಮ ವಿರುದ್ಧ ಅವರು ಕೈನ ಬಾರಿಸ್ತಾ ತೊಳೆತರ್ತಾ ನಿಮ್ಮ ವಿರುದ್ಧ ಸವಾಲಾಗ್ತಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗುವಂಥ ಅವಶ್ಯಕತೆ ಏನಿತ್ತು? ಇದು ರಾಜಕೀಯ ಒಂದು ತಂತ್ರಗಾರಿಕೆನ ಅಂತ ಅಂದರೆ ಬಿಜೆಪಿಗೆ ಬರುವಂಥ ಮೊದಲು ಕಾಂಗ್ರೆಸ್ ಅವ್ರನ್ನ ಭೇಟಿಯಾಗಿ ಅವ್ರ ಆರೋಪ ನಿಮ್ಮ ಮೇಲೆ ಮಾಡಲೇಬಾರ್ದು, ಆ ರೀತಿಯಂಥ ತಂತ್ರಗಾರಿಕೆಯನ್ನು ರೆಡ್ಡಿಯವರು ಮಾಡಿದ್ರು. ನಾನು ಅದನ್ನು ಯಾವುದನ್ನು ನಾನು ಯೋಚನೆ ಮಾಡಲಿಲ್ಲ ಪ್ರಮೋದ್. ಒಂದು ವಿಷಯ ಏನಂತಂದರೆ, ನಾನು ಪಕ್ಷ ರಚನೆ ಮಾಡಿದ ತಕ್ಷಣ ಕೂಡ ನಾನು ಸಾರ್ವಜನಿಕರಿಗೆ ನಾನು ಏನು ಮಾಡಬಲ್ಲೆ ಅನ್ನೋದನ್ನೇ ಹೇಳ್ತಾ ಬಂದೆ. ನಾನು ಅಲ್ಲೊಬ್ಬ ಶಾಸಕನಾದಮೇಲೆ ಜನರ ನಿರೀಕ್ಷೆಗಳು ಬಹಳಷ್ಟು ಇರುತ್ತೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಿರ್ಲಕ್ಷ್ಯ ಮಾಡೋಂಗಿಲ್ಲ. ಇವತ್ತು ಆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಸಾರ್ವಜನಿಕರ ಪರವಾಗಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ, ಜನಪರವಾದ ಕೆಲಸಗಳಿಗೋಸ್ಕರ ರಾಜ್ಯದ ಮುಖ್ಯಮಂತ್ರಿನ ಮತ್ತು ಮಂತ್ರಿಗಳನ್ನು ನಾನು ಭೇಟಿ ಆಗಲೇಬೇಕು. ಸೊ ಹಾಗಾಗಿ ನಾನು ಅವ್ರನ್ನ ಭೇಟಿಯಾಗಿದ್ದೇ ಬಿಟ್ಟರೆ ಯಾವುದೇ ಒಂದು ವೈಯಕ್ತಿಕವಾಗಿ ನಾನು ರಾಜಿಯಾಗುವಂಥ ಒಂದು ಯೋಚನೆಗಳಲ್ಲಿ ಅವ್ರನ್ನ ನಾನು ಭೇಟಿ ಮಾಡಿದ್ದಲ್ಲ. ಈಗ 12 ವರ್ಷಗಳ ವನವಾಸದ ಬಳಿಕ ಮತ್ತೆ ನೀವು ವಾಪಸ್ ಬಂದ್ರಿ ರಾಜಕಾರಣಕ್ಕೆ, ಅಥವಾ ಮೇನ್ ಸ್ಟ್ರೀಮ್ ರಾಜಕಾರಣಕ್ಕೆ ನೀವು ಬಂದ್ರಿ. ಈ 12 ವರ್ಷದಲ್ಲಿ ಜನಾರ್ದನ್ ರೆಡ್ಡಿ ಬದಲಾಗಿದ್ದಾರಾ, ಇನ್ನು ಸ್ಟ್ರಾಂಗ್ ಆಗಿದ್ದಾರಾ, ವೀಕ್ ಆಗಿದ್ದಾರಾ, ಅಥವಾ ರಾಜಕೀಯ ಮಾಡೋ ರೀತಿ ಹೊಸದಾಗಿ ಮಾಡ್ತಾ ಇದ್ದಾರಾ, ಕಲ್ತ್ಕೊಂಡಿದ್ದೀರಾ? ನೋಡಿ, ಒಂದು ವಿಷಯ, ಎಷ್ಟೆಲ್ಲ ಅನುಭವಗಳಾಗಿದೆ ಜೀವನದಲ್ಲಿ, ಏನೆಲ್ಲ ಅನುಭವಗಳಾಗಿದೆ ನನಗಿಂತ ನಿಮಗೆ ಇನ್ನೂ ಜಾಸ್ತಿ. ನಿಮ್ಮ ಕಣ್ಣಾರ ನಿಮಗೆ ಎಲ್ಲ ವಿಚಾರಗಳು ಗೊತ್ತಾಗ್ತಾನೆ ಇರುತ್ತೆ, ಇಲ್ಲಂತ ನಾನು ಹೇಳೋಕೆ ಹೋಗಿಲ್ಲ. ಆದರೆ ನನ್ನ ವಿಧಿಯಲ್ಲಿ ಏನೆಲ್ಲ ಭಗವಂತ ಬರೆದಿದ್ದಾನೆ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಯಾರಾದರೂ ಅಂದರೆ ಅದು ಹುಚ್ಚುತನ ಆಗುತ್ತೆ. ಸೊ ನನ್ನ ಹಣೆ ಬರಹದಲ್ಲಿ ವಿಧಿಯಲ್ಲಿ ಆ ಭಗವಂತ ಇಷ್ಟೆಲ್ಲ ಏನೆಲ್ಲ ಬರೆದಿದ್ದಾನೋ ಅದನ್ನು ನಾನು ಸ್ವೀಕಾರ ಮಾಡಿಕೊಂಡೆ. ಇವತ್ತು ನಾನು ಖಂಡಿತವಾಗ್ಲೂ ಕೂಡ ಆ ರಾಜಕೀಯ ಅನ್ನೋದಕ್ಕಿಂತ ಕೂಡ ನಾನು ಯಾವತ್ತಿಗೂ ಕೂಡ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು, ಅಂದರೆ ಒಂದು ಯೋಚನೆ ಒಂದು ಮಾಡೋದು ಅಥವಾ ಹೇಳೋದೊಂದು, ಆ ರೀತಿ ನನಗೆ ಯಾವತ್ತೂ ಕೂಡ ಸಾಧ್ಯನೇ ಇಲ್ಲ. ಇವತ್ತು ಇಷ್ಟೆಲ್ಲ ನಾನು ಹೆಲ್ತಿಯಾಗಿರಬೇಕು ಅಂತಂದರೆ ನನಗೇನು ಸಾಧ್ಯನೋ ಅದನ್ನೇ ಹೇಳ್ತೀನಿ, ಏನು ಮಾಡಲಿಕ್ಕಾಗುತ್ತೇನೋ ಅದನ್ನೇ ಯೋಚನೆ ಮಾಡ್ತೀನಿ, ಅದನ್ನೇ ಹೇಳ್ತೀನಿ, ಹೇಳಿದ್ದನ್ನೇ ನಾನು ಮಾಡ್ತೀನಿ. ಸೊ ಹಾಗಾಗಿ ರಾಜಕೀಯದಲ್ಲಿ ಯಾವತ್ತೂ ಕೂಡ ಮನುಷ್ಯ ಬದಲಾಗಬೇಕು ಅನ್ನೋದು ಇಲ್ಲ. ನಾನು ಮೊದಲಿನ ಜನಾರ್ದನ್ ರೆಡ್ಡಿಯಾಗಿ ನೇರವಾಗಿ ಏನು ನನ್ನ ಮನಸ್ಸಿಗೆ ತೋಚುತ್ತೇನೋ, ಯಾವ ರೀತಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೋ ಅದೇ ಒಂದು ರೀತಿಯಲ್ಲಿ ನಾನು ಇವತ್ತಿಗೂ ಮುಂದೆವರಿತೀನಿ. ನಿಮ್ಮ ಕುಟುಂಬದ ಮೇಲೂ ಕೂಡ ಪರಿಣಾಮ ಬಿದ್ದಿದೆ ಒಂದಿಷ್ಟು. ನಿಮ್ಮ ಕುಟುಂಬದಲ್ಲೂ ಕೂಡ ಸಾಕಷ್ಟು ವಿಚಾರ ಆಯಿತು. ನೀವು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಕುಟುಂಬ ಕೂಡ ಅಷ್ಟೇ ಸಫರ್ ಆಗಿದೆ. ಅದರ ಜೊತೆಗೆ ನಿಮ್ಮ ಸೋದರರು ಯಾರಿದ್ದಾರೆ, ಹಿಂದೆ ಯಾವ ರೀತಿ ರೆಡ್ಡಿ ಬ್ರದರ್ಸ್ ಅಂದರೆ ನಮಗೊಂದು ಚಿತ್ರಣ ಕಾಣಿಸ್ತಾ ಇತ್ತು, ಬಹುಶಃ ಆ ಚಿತ್ರಣ ಈಗ ತುಂಡಾಗಿ ಕಾಣಿಸ್ತಾ ಇತ್ತು. ಇದ್ರ ಬಗ್ಗೆ ನೀವು ವಿವರವಾಗಿ ಹೇಳಿ, ಯಾಕೆಂದರೆ ಯಾವತ್ತೂ ಕೂಡ ನೀವು ಮಾತಾಡಿಲ್ಲ. 12 ವರ್ಷದಲ್ಲಿ ಏನಾಯಿತು, ಯಾವ ಥರ ಆಯಿತು? ನಾನು ಆಗಲೇ ಹೇಳಿದೆ, ನಿಮ್ಮ ಜೊತೆಗೆ ಯಾರು ಶೇಕ್ ಹ್ಯಾಂಡ್ ಮಾಡಬೇಕು ಅಂತ ಬಯಸಿದ್ರೋ ಅವರೇ ನಿಮ್ಮಿಂದ ಅಂತರ ಕಾಯ್ಕೊಂಡ್ರು. ಆ ಅನುಭವದ ಬಗ್ಗೆ ನೀವು ಇವತ್ತು ಹೇಳ್ಬೋದಾ? ಖಂಡಿತವಾಗ್ಲೂ ನಾನು ಹೇಳ್ಬೋದು. ನೋಡಿ, ಯಾರಿಗಾದರೂ ಕೂಡ ಒಬ್ಬ ಮನುಷ್ಯ, ಇವತ್ತು ನಾವೊಂದು ಮನೆಯಲ್ಲಿ ಏನಾದರೂ ಒಂದು ಘಟನೆ ಆದಾಗ ಸುತ್ತಮುತ್ತಲೇ ಇರುವಂಥ 4-5 ಮನೆಗಳೆಲ್ಲರೂ ಕೂಡ ಬಂದು ನಮ್ಮ ಜೊತೆಯಲ್ಲಿ ಮಾತಾಡಿ, ಅಯ್ಯೋ ನಿಮಗೆ ಹಿಂಗೆ ಆಗಬಾರ್ದಾಗಿತ್ತು, ಆಯಿತು ನಿಮಗೆ ಹೀಗಾಯ್ತಾ ಅಂಥೇಳಿ ಮಾತಾಡಿ ವಿಚಾರ ಮಾಡಿ ಹೋಗ್ತಾ ಇರ್ತಾರೆ. ಆದರೆ ನನ್ನ ಶ್ರೀಮತಿ ರಾಜಕೀಯ ಹಿನ್ನೆಲೆ ಕುಟುಂಬದಿಂದನೇ ಬಂದಿರೋಂಥವಳು. ನಾನು ಹಿಂದೆ ಕೂಡ ಮಾಧ್ಯಮದಲ್ಲಿ ಹೇಳಿದ್ದೆ, ಅವರ ತಾತಂದಿರು 11 ಬಾರಿ ಶಾಸಕರಾಗಿದ್ದಂಥವ್ರು, 11 ಬಾರಿ ಎ.ಪಿ. ರೆಡ್ಡಿ ಅಂತ ಹೇಳಿಬಿಟ್ಟು. ಅವರು ಸೆಂಟ್ರಲ್ ಬೋರ್ಡ್ RBI ಡೈರೆಕ್ಟರ್ ಆಗಿದ್ದರು. ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ಟೈಮ್ನಲ್ಲಿ ಪ್ಲ್ಯಾನಿಂಗ್ ಕಮಿಷನ್ ಚೇರ್ಮನ್ ಆಗಿದ್ದಂಥವ್ರು. ಮತ್ತು ಅಬ್ದುಲ್ ಕಲಾಂ ಅವರಿಗೆ ಅಗ್ನಿ ಮಿಸೈಲ್ಗೆ ಅದನ್ನು ಅಪ್ರೂವಲ್ ಮಾಡಿ ಅದನ್ನು ಅಂದರೆ ಅಬ್ದುಲ್ ಕಲಾಂ ಅವ್ರನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿರುವಂಥ ಒಂದು ವ್ಯಕ್ತಿ. ಸೊ ಆ ರಾಜಕಾರಣ ಕುಟುಂಬದಿಂದ ಬಂದಿರುವಂಥವ್ರು. ಮತ್ತು ನಾನು ಮೊದಲಿಂದ ಹೇಳ್ತಾ ಇದ್ದೆ, ಯಾವುದೇ ಕ್ಷಣದಲ್ಲಿ ಕೂಡ ನನ್ನ ಮೇಲೆ ಬರ್ತಾ ಇರುವಂಥ ಆರೋಪಗಳು ಮತ್ತು ಏನು ಕೇಂದ್ರದಿಂದ ನನ್ನ ಮೇಲೆ ಬರ್ತಾ ಇರುವಂಥ ಒತ್ತಡ, ಅಂದರೆ ನೋಡಿ, ನಾನು ನಿಮಗೆ ಇವತ್ತು ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ, ಅವತ್ತಿನ UPA ಸರ್ಕಾರದಲ್ಲಿ ನಮ್ಮ ಆಂಧ್ರ ಮುಖ್ಯಮಂತ್ರಿಗಳಾಗಿದ್ದ ವೈಎಸ್ ರಾಜಶೇಖರ ರೆಡ್ಡಿ ಅವರ ಮೂಲಕ ಅವರಿಗೆ ನನಗಿದ್ದಂಥ ಒಂದು ಆತ್ಮೀಯತೆ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಕರ್ಕೋಬೇಕು ಅಂತೇಳಿ ತುಂಬ ಒತ್ತಡ ಮಾಡಿದರು.